ಪ್ರಜ್ವಲ್ ರೇವಣ್ಣ ಲೈಂಗಿಕ ಹಗರಣ ವಿರೋಧಿಸಿ ಮೇ 30ರಂದು ಹಾಸನದಲ್ಲಿ ನಡೆಯಲಿರುವ ಬೃಹತ್ ಪ್ರತಿಭಟನೆಗೆ ಮುಸ್ಲಿಂ ಮಹಿಳೆಯರಾದ ನಾವುಗಳು ಬೆಂಬಲ ವ್ಯಕ್ತಪಡಿಸುತ್ತೇವೆ ಎಂದು ಮಹಿಳಾ ಮುಖಂಡರಾದ ಸಾಹಿರಾ ಬಾನು, ಹಸೀನಾ ಹುರುಡಿ ಮತ್ತು ಅವ್ವಮ್ಮ ಹೇಳಿದ್ದಾರೆ. ಮಂಜು ಅವರಿಗೆ ಹಾಗೂ ಅಕ್ಬರ್ ಅವರಿಗೆ ಹಾಗೂ ದಯಾನಂದ್ರ ಅವರಿಗೆ ಹಾಗೂ ಸುಧೀರ್ ಅವರಿಗೆ ಪತ್ರಕರ್ತರ ಸಂಘಕ್ಕೆ ನನ್ನ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಒಂದು ಪತ್ರಕರ್ತರ ಸಭೆಗೆ ನಾನು ಏನು ವಿಶೇಷ ಅಂತಂದ್ರೆ, ಬುಧವಾರ ಪತ್ರಿಕಾ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪ್ರಜ್ವಲ್ ರೇವಣ್ಣ ಸಂಸದರಾಗಿ ಹೆಣ್ಣು ಮಕ್ಕಳನ್ನು ದುರ್ಬಳಕೆ ಮಾಡಿಕೊಂಡಿರುವುದು ಹಾಗೂ ಲೈಂಗಿಕ ವಿಕೃತ ಮೆರೆದಿರುವುದು ಖಂಡನೀಯ. ಈ ಘಟನೆಯಿಂದ ಹಾಸನ ಜಿಲ್ಲೆಯ ಅಪಕೀರ್ತಿಗೆ ಒಳಗಾಗಿದೆ. ಜಿಲ್ಲೆಯ ಜನ ಅವಮಾನಕ್ಕೆ ಒಳಗಾಗಿದ್ದಾರೆ. ಈ ಘಟನೆಯಿಂದ ಮಹಿಳೆಯರು ರಾಜಕಾರಣದಲ್ಲಿ ತೊಡಗಿಸಿಕೊಳ್ಳುವುದು ಕಷ್ಟಕರವಾಗಿದೆ. ಸಮಾಜ ಯಾವ ದೃಷ್ಟಿಯಿಂದ ನಮ್ಮನ್ನು ಮೌಲ್ಯಮಾಪನ ಮಾಡುತ್ತದೆ ಎಂದು ಅಂತರ್ಮುಖಿಯಾಗಿ ಚಿಂತಿಸುವಂತೆ ಮಾಡಿದೆ. ಮುಸ್ಲಿಂ ಮಹಿಳೆಯರು ರಾಜಕಾರಣದ ಮುಖ್ಯವಾಹಿನಿಯಲ್ಲಿ ಬಂದು ಕೆಲಸ ಮಾಡುವುದು ಸುಲಭವಲ್ಲ. ಪತಿ, ತಂದೆ, ತಾಯಿ, ಸಹೋದರ, ಸಹೋದರಿ, ಬಂಧು ಮಿತ್ರರ ಸಹಕಾರ ಅತ್ಯಗತ್ಯ. ಇದರ ವಿಶ್ವಾಸ ಗಳಿಸಿಕೊಂಡು ಸಂಪ್ರದಾಯ ಮೈಗೂಡಿಸಿಕೊಂಡು ಸಾಮಾಜಿಕ ಕ್ಷೇತ್ರಕ್ಕೆ ತೊಡಗಿಸಿಕೊಳ್ಳಬೇಕು. ನಮ್ಮನ್ನು ಪುರುಷ ಪ್ರಧಾನ ರಾಜಕೀಯ ಕ್ಷೇತ್ರ ಉತ್ತಮವಾಗಿ ಬಳಸಿಕೊಳ್ಳಬೇಕು, ಗೌರವ ನೀಡಬೇಕು. ಆದರೆ ಮಹಿಳೆಯರ ಮಾನಮರ್ಯಾದೆ, ಶೀಲ ಬೀದಿಯಲ್ಲಿ ಹರಾಜು ಮಾಡುವಂತಹ ಪ್ರಸಂಗಗಳು ಎದುರಾದರೆ, ಇಂತಹ ಗಂಡಾಂತರ ನಡೆದಾಗ ಕುಟುಂಬ ಇಷ್ಟಪಡುವುದಿಲ್ಲ. ಸಂಸದ ಪ್ರಜ್ವಲ್ ರೇವಣ್ಣ ಮಾಡಿರುವ ನೀಚ ಕೆಲಸದಿಂದ ಹೆಚ್ಚಾಗಿ ಸಂಕಷ್ಟಕ್ಕೆ ಈಡಾಗಿರುವುದು ಮುಸ್ಲಿಂ ಜನಾಂಗದ ಮಹಿಳೆಯರು. ಈ ಪ್ರಕರಣದ ನಂತರ ಯಾವ ಕುಟುಂಬವೂ ಸಂತೋಷದಿಂದ ಮಹಿಳೆಯನ್ನು ಸಾಮಾಜಿಕ ಕ್ಷೇತ್ರವಾಗಲಿ ಅಥವಾ ರಾಜಕೀಯ ಕ್ಷೇತ್ರಕ್ಕೆ ಕಳಿಸಲು ಮುಂದಾಗುವುದಿಲ್ಲ. ಕುಟುಂಬದ ಸಹಕಾರ, ವಿಶ್ವಾಸವಿದ್ದು ಕಾಮುಕ ಪುರುಷ ಸಮಾಜದ ಅಪಕೃಪೆಯಿಂದ ಬಹಳಷ್ಟು ತೊಂದರೆ ಅನುಭವಿಸಬೇಕು. ಮಹಿಳಾ ದ್ವೇಷಿ ಪುರುಷರು ಉತ್ತಮ ನಡತೆಯ ಮಹಿಳೆಯನ್ನೇ ಒಳ್ಳೆಯವರು ಎನ್ನುವುದಿಲ್ಲ. ಬೆನ್ನ ಹಿಂದೆ ಇಲ್ಲಸಲ್ಲದ ಮಾತುಗಳನ್ನು ಆಡುತ್ತಾರೆ. ಇದನ್ನೆಲ್ಲ ಸಹಿಸಿಕೊಂಡು ರಾಜಕಾರಣ ಮಾಡಬೇಕು. ನಮ್ಮ ಸಂಕಷ್ಟಗಳು, ತಲ್ಲಣಗಳು ಬಹಳಷ್ಟಿವೆ. ಈ ಪ್ರಜ್ವಲ್ ರೇವಣ್ಣನಿಂದಾಗಿ ಮತ್ತಷ್ಟು ಹೆಚ್ಚಾಗಿದೆ. ಇಂತಹ ಪ್ರಕರಣಗಳು ನಡೆಯಬಾರದು ಎಂಬುದು ನಮ್ಮ ಆಶಯವಾಗಿದೆ. ಈ ಹಿನ್ನೆಲೆಯಲ್ಲಿ ನಾವು ಮೇ 30ರ ಪ್ರತಿಭಟನೆಗೆ ಸಂಪೂರ್ಣ ಸಹಕಾರ ಬೆಂಬಲ ನೀಡಿದ್ದೇವೆ. ಮಹಿಳೆಯರು ಅಧಿಕ ಸಂಖ್ಯೆಯಲ್ಲಿ ಈ ಪ್ರತಿಭಟನೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡುತ್ತೇವೆ ಎಂದರು. ಪುರತೋರಾಗಿದ್ರೆ ಉದಾಹರಣೆ ಹೇಳ್ಬೇಕಂದ್ರೆ, ಇವಳು ಬರ್ತಾ ಇದ್ದಾಳೆ ಅಂದ್ರೆ ಇವಳು ಎಲ್ಲಿಗೋ ಹೋಗ್ತಾ ಇದ್ದಾಳೆ, ಇವಳು ಏನೋ ಇವಳು ಕೆಲಸ ಮಾಡ್ತಾ ಇದ್ದಾಳೆ ಅಂತ ತಿಳಿತಾ ಇಲ್ಲ, ಏನೋ ಮಾಡ್ತಿದ್ದಾಳೆ, ಯಾರ ಜೊತೆನೋ ಹೋಗ್ತಿದ್ದಾಳೆ. ಈ ಮನೋಭಾವನೆ ಈಗ ಈ ಸೃಷ್ಟಿಯಾಗಿದೆ. ಇದೇ ಏಪ್ರಿಲ್ 26ನೇ ತಾರೀಕಿಗೆ ಸ್ಟಾರ್ಟ್ ಆಗಿದ್ದು, ಈಗ 1 ಮಂತ್ ಇಂದ ಇದೇ ಸ್ಟಾರ್ಟ್ ಆಗಿದೆ. ಈ ಕೆಲವೊಂದು ಹೆಣ್ಮಕ್ಳು ಮನೆಯಲ್ಲಿ ಈ ತರ ನಡೀತಾನೂ ಇದೆ. ಅನುಮಾನ ಇರೋ ಗಂಡನ ಮನೆಯಲ್ಲಿ ಈ ಮಾತು ಬರ್ತಾ ಇದೆ. ಅದರಿಂದ ನಾಳೆ ನಾವು ಮುಸ್ಲಿಂ ಒಕ್ಕೂಟದಿಂದ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಇದಕ್ಕೆ ಎಲ್ಲಾ ಮಹಿಳೆಯರು ಬರ್ಲಿ. ಎಲ್ಲಾ ಇವಾಗ ಏನಂತಾರೆ, ಈ ಗೌರ್ಮೆಂಟ್ ಕೆಲಸದಲ್ಲಿ ಇದೀವಿ, ನಾವು ಬರಲ್ಲ, ನಾವು ಅಂಗನವಾಡಿ ಕಾರ್ಯಕರ್ತರು ನಾವು ಬರಲ್ಲ, ಅದೆಲ್ಲ ಇಲ್ಲ. ಎಲ್ಲಾ ಮಹಿಳೆಯರಿಗೂ ಸಂಬಂಧಪಟ್ಟಿದ್ದು ಎಲ್ಲಾ ಮಹಿಳೆಯರು ಬರಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ.